ಹಾಯ್ ಎವ್ರಿವನ್, ಮಾವಿನ ಸೀಸನ್ ಇದೆ. ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಎರಡನ್ನೂ ಬಳಸಿ ಸೇಮ್ ಮಾರ್ಕೆಟ್ನಲ್ಲಿ ಸಿಗೋ ಫ್ರೂಟಿನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮನೇಲಿ ಮಾಡಿದ್ದ ಇಲ್ಲ ಮಾರ್ಕೆಟಿಂದ ತಂದಿರೋ ಫ್ರೂಟಿನ ಅನ್ನೋ ಡಿಫ್ರೆನ್ಸೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ದೇ ಹೆಲ್ದಿ ಮತ್ತು ಟೇಸ್ಟಿಯಾಗಿ ಫ್ರೂಟಿನ ಮಾಡಿಕೊಂಡು ಅದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ಇಡೀ ಸಮ್ಮರ್ನ ಎಂಜಾಯ್ ಮಾಡ್ಬೋದು. ಹಾಗಿದ್ರೆ ಬನ್ನಿ, ಹೋಮ್ ಮೇಡ್ ಫ್ರೂಟಿನ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಫ್ರೂಟಿನ ಕುಡ್ದಿರ್ತೀರ, ಹುಳಿ ಮತ್ತು ಸಿಹಿ ಎರಡೂ ಇರುತ್ತೆ. ಈ ಹುಳಿ ಸಿಹಿ ಎರಡೂ ಬರೋದು ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಎರಡೂ ಯೂಸ್ ಮಾಡೋದ್ರಿಂದ. ಒಂದು ಮಾವಿನಕಾಯಿ ತೊಗೊಂಡ್ರೆ ಮಾವಿನ ಹಣ್ಣು 2 ತೊಗೊಳ್ಳಿ, 1:2 ರೇಷ್ಯೋದಲ್ಲಿ ಇರಲಿ. ಮಾವಿನ ಹಣ್ಣನ್ನು ಈ ರೀತಿ ಪೂರ್ತಿ ಹಣ್ಣಾಗಿರೋದನ್ನು ತೊಗೊಳ್ಳಿ. ಅದು ಹುಳಿ ಇತ್ತು ಅಂದರೆ ಫ್ರೂಟಿ ತುಂಬ ಹುಳಿ ಆಗಿಬಿಡತ್ತೆ. ಹಾಗೆ ಇದಕ್ಕೆ ಇದೇ ವೆರೈಟಿದು ಮಾವಿನ ಹಣ್ಣು ತೊಗೊಳ್ಬೇಕು ಅಂತ ಏನಿಲ್ಲ, ಯಾವ ವಿಧದ್ದಾದರೂ ತೊಗೊಳ್ಬೋದು. ಈಗ ಈ ಹಣ್ಣುಗಳನ್ನು ಹೆಚ್ಕೊಳ್ಬೇಕು. ಈ ಹಣ್ಣುಗಳನ್ನು ಹೆಚ್ಚೋವಾಗ ಈ ರೀತಿ ಸಿಪ್ಪೆ ತೆಗೆದು ಹೆಚ್ಕೊಳ್ಳಿ, ಯಾಕಂದರೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಫೈನ್ ಪ್ಯೂರಿ ಮಾಡ್ಕೊಳ್ಬೇಕು. ಮಾವಿನಕಾಯಿದು ಸಿಪ್ಪೆ ಗಟ್ಟಿ ಇರೋದ್ರಿಂದ ಅದನ್ನು ಗ್ರೈಂಡ್ ಮಾಡಿದಾಗ ನೈಸ್ ಪ್ಯೂರಿ ಆಗೋದಿಲ್ಲ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಮಾವಿನಕಾಯಿ ಮತ್ತು ಹಣ್ಣು ಎರಡನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆಗೆ 5-6 ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಕೂಡ ಹಾಕಿ ಗ್ರೈಂಡ್ ಮಾಡಿ ನೈಸಾಗಿ ಪ್ಯೂರಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೈಸಾಗಿ ಗ್ರೈಂಡ್ ಆಗಿದೆ. ಯೂಶ್ವಲಾಗಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ನೈಸ್ ಆಗೇ ಆಗತ್ತೆ. ಒಂದು ಸಮಯ ಆಗಲಿಲ್ಲ ಅಂದರೆ ಅದನ್ನು ಸಣ್ಣ ಕಣ್ಣಿಂದು ಜರಡಿ ಪ್ಲೇಟ್ನಲ್ಲಿ ಇದನ್ನು ಜರಡಿ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಫ್ರೂಟಿ ಮಾಡೋದಕ್ಕೆ ಈ ಮ್ಯಾಂಗೋ ಪ್ಯೂರಿ ಫುಲ್ ನೈಸಾಗಿ ಇರಬೇಕು. ಈಗ ಈ ಮ್ಯಾಂಗೋ ಪ್ಯೂರಿನ ಒಂದು ಪ್ಯಾನ್ಗೆ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಈಗಲೇ ಇದಕ್ಕೆ ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ಈಗ ಫ್ಲೇಮ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾ ಲೋ ಫ್ಲೇಮ್ನಲ್ಲಿ ಒಂದು 10-15 ನಿಮಿಷ ಕುದಿಸ್ಕೊಳ್ಬೇಕು. ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ನಾವು ಈ ಫ್ರೂಟಿನ ಸ್ವಲ್ಪ ದಿನ ಫ್ರಿಜ್ನಲ್ಲಿ ಇಟ್ಕೊಂಡು ಕುಡಿಬೋದು. ಟೇಸ್ಟು ಚೇಂಜ್ ಆಗಲ್ಲ, ಹಾಗೆ ಹುಳಿನೂ ಕೂಡ ಆಗೋಲ್ಲ. ಇದು ಇಷ್ಟು ತಿಕ್ಕಿರತ್ತಲ್ಲ, ಇದು ಕುದೀತಾ ಕುದೀತಾ ಈ ರೀತಿ ತೆಳು ಆಗ್ತಾ ಬರುತ್ತೆ ಮತ್ತು ಒಳ್ಳೆ ಶೈನಿಂಗ್ ಬರುತ್ತೆ. ನಾವು ಇದಕ್ಕೇ ಸಕ್ಕರೆನೂ ಕೂಡ ಹಾಕಿರೋದ್ರಿಂದ ಈ ಶೈನಿಂಗ್ ಬರೋದು. ಇದಕ್ಕೆ 5-6 ಟೇಬಲ್ ಸ್ಪೂನ್ ಸಕ್ಕರೆ ಯೂಸ್ ಮಾಡಿದ್ದೀನಿ. ನೀವು ಹಣ್ಣಿಂದು ಸ್ವೀಟ್ನೆಸ್ ತಕ್ಕನಾಗೆ ಸಕ್ಕರೆನ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಈ ಪ್ಯೂರಿನ ಈ ರೀತಿ ತೆಳುವಾಗಿ ಶೈನಿಂಗ್ ಬಂದ ಮೇಲೆ ಫ್ಲೇಮ್ ಆಫ್ ಮಾಡಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ತೆಳುವಾಗಿ ಶೈನಿಂಗ್ ಬಂದಿದೆ, ನೋಡಲಿಕ್ಕೇ ಖುಷಿ ಅನಿಸುತ್ತೆ. ಹಾಗೆ ಇದಕ್ಕೆ ಫ್ರೂಟಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಒಂದೇ ಸಲ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳ್ಳಿ. ಈಗಿದು ಇಷ್ಟು ತೆಳು ಇರುತ್ತಲ್ಲ, ಫ್ರಿಜ್ನಲ್ಲಿ ಕೂಲ್ ಆಗಲಿಕ್ಕೆ ಇಟ್ಟಾಗ ಸ್ವಲ್ಪ ಮಂದ ಬರುತ್ತೆ. ಆದ್ದರಿಂದ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹೋಮ್ ಮೇಡ್ ಮ್ಯಾಂಗೋ ಫ್ರೂಟಿ ರೆಡಿಯಾಗಿದೆ. ನೋಡಿದ್ರೇ ಕುಡಿಬೇಕು ಅಂತ ಅನಿಸತ್ತೆ ಅಲ್ವಾ? ಇದನ್ನು 1 ಅವರ್ ಫ್ರಿಜ್ನಲ್ಲಿ ಇಟ್ಕೊಂಡು ಚಿಲ್ಡಾಗಿ ಸರ್ವ್ ಮಾಡಿ. ಇದನ್ನು ಮಾಡ್ಕೊಂಡ್ಮೇಲೆ ನಿಮಗೆ ಖುಷಿಯಾಗತ್ತೆ, ಫ್ರೂಟಿ ಮಾಡ್ಕೊಳ್ಳೋದು ಇಷ್ಟು ಈಸಿನಾ ಅಂತ. ಸಮ್ಮರ್ ಹಾಲಿಡೇಸ್ ನಡೀತಿದೆ, ಈ ರೀತಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಖಂಡಿತ ಇಷ್ಟಪಡ್ತಾರೆ. ಮಕ್ಕಳೇನು ದೊಡ್ಡವರು ಕೂಡ ಎಂಜಾಯ್ ಮಾಡ್ತಾರೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಮರೀದೇ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.